ಸಚಿವ ಪ್ರಿಯಾಂಕ ಖರ್ಗೆ ಕ್ಷೇತ್ರದಲ್ಲಿ ಅಧಿಕಾರಿಗಳು ಬಿಂದಾಸ್ ಆಗಿ ಡೀಲ್ ಮಾಡ್ತಾ ಇರತಕ್ಕಂತ ಸುದ್ದಿ. ಸಚಿವ ಪ್ರಿಯಾಂಕ ಖರ್ಗೆ ಕ್ಷೇತ್ರದಲ್ಲಿ ಅಧಿಕಾರಿಗಳು ಬಿಂದಾಸ್ ಡೀಲ್ ಮಾಡ್ತಿರೋ ಸುದ್ದಿ ಇದು. ಪಂಚಾಯತ್ ರಾಜ್ ಇಲಾಖೆ, ಅವ್ರದೇ ಇಲಾಖೆ RDPR ಇಂಜಿನಿಯರ್ನಿಂದ ಕಮಿಷನ್ಗೆ ಬೇಡಿಕೆ ಇಟ್ಟಿದ್ದಾರಂತೆ. ಸಿಸಿ ರಸ್ತೆ ಕಾಮಗಾರಿ ಬಿಲ್ ಮಾಡೋದಕ್ಕೆ ಕಮಿಷನ್ ಕೇಳಿದ್ದಾರೆ JE. ಕಲಬುರಗಿಯ PRE JE ಶ್ರೀಪಾದ್ ಕುಲಕರ್ಣಿ ಈ ರೀತಿ ಹಣಕ್ಕೆ ಬೇಡಿಕೆ ಇಟ್ಟಿರೋದು. ಹಣಕ್ಕೆ ಬೇಡಿಕೆ ಇಡುವ ವಿಡಿಯೋ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಕಲಬುರಗಿ ಜಿಲ್ಲೆ ಗುಂಡಗುರ್ತಿ ಗ್ರಾಮ ಪಂಚಾಯತ್ ಸಿಸಿ ರಸ್ತೆ ಕಾಮಗಾರಿ 15ನೇ ಹಣಕಾಸಿನ ಯೋಜನೆಯಡಿ ನಡೆದಿರೋ ಕಾಮಗಾರಿ ಬಿಲ್ಗೆ 5% ಲಂಚ ಕೇಳಿದ್ದಾರೆ ಈ JE ಶ್ರೀಪಾದ್ ಕುಲಕರ್ಣಿ. ಎಸ್ಟಿಮೇಟ್ ಹಿಡ್ಕೊಂಡು ನಾವು ಮಾಡ್ತೇವೆ, ಎಸ್ಟಿಮೇಟ್ ಮಾಡ್ತೇವೆ, MB ಬರೀತೇವು, ಎಲ್ಲ ಮಾಡ್ತೇವೆ, ತೋತೇವು, ನಾವು ಎಲ್ಲ ಮಾಡಿರ್ತೇವು. ನೀವು ನೋಡ್ರಿ ಒಂದು ಬಿಡ್ರಿ 2 ಬಿಡ್ರಿ ಅಂದ. ಇಲ್ರಿ ಸರ್ ನನಗೆ 5 ಬೇಕು ಅಂತ ಅಂದಾರ. PDO ಮೇಡಮ್. ನಾಂದ ಎಸ್ಟಿಮೇಟ್ ಹಿಡ್ಕೊಂಡು ನಾವು ಮಾಡ್ತೇವೆ, ಎಸ್ಟಿಮೇಟ್ ಮಾಡ್ತೇವೆ, MB ಬರೀತೇವು, ಎಲ್ಲ ಮಾಡ್ತೇವೆ, ಟೈಪ್ ಮಾಡಿಸ್ತೇವೆ, ಹೋಗಿ ಕೂತು ಕೆಲಸ ಬರ್ತೇವೆ. 10 ಸಲ ಹೋಗಿ ಬರ್ತೇವೆ. ಒಂದೊಂದು ಕೆಲ್ಸಕ್ಕೆ ಹೋದ 2-3 ಸಲ ನೋಡಿದೇವು, ಆ ಕಡೆ ಹೋಗಿದ್ದೇವೆ, ಮತ್ತೆ ಮುಡ್ ಹೋಗಿದ್ದೇವೆ, ಎಲ್ಲ ನಮ್ದೇ ಅಲ್ರಿ. A to Z ನೋಡ್ತಿರ್ತೇವೆ, ನಾವೇ ಮಾಡ್ತೇವೆ, ಎಸ್ಟಿಮೇಟ್ ಮಾಡ್ತೇವೆ, ಆ ಸ್ಯಾಂಕ್ಷನ್ ನಾವೇ ಎಲ್ಲ ಗೈಡೆನ್ಸ್ ಕೊಡ್ತೇವೆ. ಅವ್ರ ಏನಿಲ್ಲ ಒಂದೇ ದಿನ ಕೆಲಸ ಅವ್ರದ್ದು. ಅಂದ್ರು ನಾವು 5% ತೊತ್ತೇವೆ, ನೀವು 3 ತೋರಿ ಅಂದ್ರ ಇಲ್ರಿ ಸರ್ ಸಾಧ್ಯ ಇಲ್ಲ, ಅದು 5% ಕೊಡೋತ್ ಹೇಳ್ಯಾರ ನೋಡ್ರಿ. ಈಗ ರೀ 51,612 ಇವ್ರದ್ದು GST ಆಗ್ತದೆ 12%, AWದು 3%, ನಮ್ದು 5%, 8% ಹಚ್ಚಿನಿ. PDO ಒಂದು 5% ಹೇಳ್ಯಾರ. ನೀವು ಹೆಂಗಂತೀರಿ ಹಂಗೆ ನಿಮ್ಮ ಮೇಲೆ ಡಿಪೆಂಡ್ ಸರ್. ಮೊದಲು ನಾ ಈಗ ಅವ್ರು GST ಮೈನಸ್ ಮಾಡ್ಕೊಂಡು ಅಮೌಂಟ್ ಹೇಳ್ರಿ. ನಮ್ಮ GST ಮೈನಸ್ ಮಾಡಿ ನಿಮ್ಗೆ ಎಷ್ಟು ಕೊಡ್ಬೇಕು ಸರ್? ನೋಡಿ GST ಎಸ್ಟಿಮೇಟ್ ಅದು 430,107 ಮಾಡೀನಿ. 4,30,107 ನನಗೆ ಜಮಾ ಆಗ್ಯದ. ನಿಮ್ಗೆ ಡೀಟೇಲ್ ಕೊಡ್ತೀನಿ, ಬರ್ರಿ. ಏನೋ ಬ್ಯಾಂಕ್ ಅದ, ಸ್ಟೇಟ್ಮೆಂಟ್ ಹಾಕ್ತೀನಿ ನಿಮ್ಗೆ. ಓಪನ್ ಆಗಲಾಗ್ಯದ, ಅದರಾಗ 50. ಇದೆಲ್ಲ ಖುಲ್ಲ ನೋಡಿ. ಅವರು ಪರ್ಸಂಟೇಜ್ ಲೆಕ್ಕ ಹೆಂಗೆ ಹೇಳ್ತಿದ್ದಾರೆ ಅಂದರೆ AWಗೆ ಇಷ್ಟು %, ನನಗಿಷ್ಟು %, PDOಗೆ ಇಷ್ಟು % ಅಂತ ಲೆಕ್ಕ ಹಾಕ್ತಿದ್ದಾರೆ. ಕಮಿಷನ್ನು ಇವ್ರಿಗೆ 5% ಅಂತೆ, AWಗೆ 3% ಅಂತೆ, PDOಗೆ 5% ಅಂತೆ. ಅಂದರೆ ಇದು ಗೊತ್ತಿರೋ ವಿಚಾರನೆ, ಅವ್ರ ಬಾಯಲ್ಲಿ ಬಂದಿದೆ ಅಷ್ಟೇ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಇದು RDPR ಡಿಪಾರ್ಟ್ಮೆಂಟ್ ಅಂದರೆ ಅದು ಪ್ರಿಯಾಂಕ ಖರ್ಗೆ ಅವ್ರದ್ದೇ ಇಲಾಖೆ. ಅವರ ಇಲಾಖೆಯಲ್ಲಿ, ಅವರ ಜಿಲ್ಲೆಯಲ್ಲಿ ಇಷ್ಟು ಖುಲ್ಲ ನಡೀತಾ ಇದೆ ಅಂತಂದರೆ ಕಾಮಗಾರಿಗಳಾದರೂ ನಡೀತಾ ಇದೆಯಾ ಅಥವಾ ಈ ಥರದಲ್ಲೇ ಕಮಿಷನ್ ಹೊಡ್ಕೊಂಡು ಕೂತಿದ್ದಾರಾ ಅಂತ? ಅರವಿಂದ್, ಈ ಒಂದು ವಿಡಿಯೋ ಸಾಕ್ಷ್ಯವನ್ನು ನೋಡಿದರೆ ಎಷ್ಟರ ಮಟ್ಟಿಗೆ ಕಾಮಗಾರಿ ನಡೀತಾ ಇದೆ, ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ನಡೀತಾ ಇದೆ ಎಂಬುದು ಈಗ ಸದ್ಯ ಏನಂದರೆ ಈ ವಿಡಿಯೋನೇ ಸಾಕ್ಷ್ಯ ಅಂತ ಹೇಳ್ಬೋದು. ಏನಂದರೆ 15ನೇ ಹಣಕಾಸಿನ ಯೋಜನೆಯಲ್ಲಿ ಗುಂಡುಗುರ್ತಿ ಅಂದರೆ ಪ್ರಿಯಾಂಕ್ ಖರ್ಗೆ ಅವರ ತಾಯಿಯ ಒಂದು ಸ್ವಗ್ರಾಮವಾಗಿದೆ. ಆ ಒಂದು ಗ್ರಾಮದಲ್ಲಿ ಯಾವ ರೀತಿಯಾಗಿ ಬಿಂದಾಸಾಗಿ ಅಧಿಕಾರಿಗಳು ಡೀಲ್ ಮಾಡ್ತಾರೆ ಅಂಥೇಳಿ ನಮಗೆ ಸಿಕ್ಕಿರುವಂಥ ಒಂದು ಸಾಕ್ಷ್ಯ ಏನಂದರೆ PRE ಇಲಾಖೆಯ JE ಆದಂತಹ ಪ್ರಹ್ಲಾದ್ ಕುಲಕರ್ಣಿ ಏನಿದ್ದಾನೆ, ಆತ ಮಾತನಾಡಿರುವಂತಹ ಎಲ್ಲ ಒಂದು ಸಾಕ್ಷ್ಯಗಳು ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅಲ್ಲಿ ಏನಂದರೆ ಒಂದು ಕಾಮಗಾರಿ ಸುಮಾರು ಪ್ರತಿಯೊಂದು 14 ಜನ ಗ್ರಾಮ ಪಂಚಾಯತಿ ಸದಸ್ಯರಿರ್ತಾರೆ. ಅವರ ಒಂದು ಪ್ರತಿಯೊಂದು ವಾರ್ಡ್ಗೂ ಕೂಡ 80,000 ರೂಪಾಯಿಯ ಒಂದು ಕಾಮಗಾರಿಗಳಂತೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಮೇಲ್ಪಟ್ಟು ಕಾಮಗಾರಿಯಾಗಿರುತ್ತೆ. ಅದರ ಸಂಬಂಧಪಟ್ಟಂತೆ ಏನಂದರೆ PDOಗೆ 5%, ಮತ್ತೆ ಅಲ್ಲಿರುವಂತಹ JE ಏನು ಮಾತಾಡ್ತಾ ಇದ್ದಾನೆ ಆತನಿಗೆ 5%, ಮತ್ತು PRE ಇಲಾಖೆಯ ಡಬಲಿಗೆ 3%, ಒಟ್ಟು 13% ಕಮಿಷನ್ ಕೊಟ್ಟರೆ ಮಾತ್ರ ಬಿಲ್ ಕೊಡೋದಾಗಿ ಅಲ್ಲಿರುವಂತಹ ಗುತ್ತಿಗೆದಾರರಿಗೆ ಹೇಳ್ತಾರೆ. ಇದರಿಂದ ಬೇಸತ್ತಂತಹ ಆ ಒಂದು ಗುತ್ತಿಗೆದಾರರು ಏನು ಮಾಡಿದ್ದಾರೆ ಅಂದರೆ ಅವರ ಒಂದು ವಿಡಿಯೋಗಳನ್ನು ಈಗಾಗಲೇ ಸಂಪೂರ್ಣವಾಗಿ ಶೂಟ್ ಮಾಡಿ ಯಾವ ರೀತಿಯಾಗಿ RDPR ಇಲಾಖೆ ಅಂದರೆ ಪಂಚಾಯತ್ ರಾಜ್ ಇಲಾಖೆಯ ಅಂದರೆ PRE ಇಲಾಖೆಯ ಅಧಿಕಾರಿ ಏನಿದ್ದಾರೆ ಆ ಪ್ರಹ್ಲಾದ್ ಕುಲಕರ್ಣಿ, ಆತನ ಒಂದು ಇಲಾಖೆ ಆಗಿರ್ಬೋದು, ಅದೇ ರೀತಿಯಾಗಿ PDO ಪಂಚಾಯತ್ ಲೆವೆಲಲ್ಲಿ ಯಾವ ರೀತಿಯಾದಂತಹ ಹಗರಣ ನಡೀತಾ ಇದೆ ಎಂಬುದರ ಬಗ್ಗೆ ಸಾಕ್ಷ್ಯ ಸಮೇತ ಕೊಟ್ಟಿದ್ದಾರೆ. ಅದು ಕೂಡ ಈ 2 ಇಲಾಖೆ ಪ್ರಿಯಾಂಕ್ ಖರ್ಗೆ ಅವರ ಒಂದು ಅಧೀನದಲ್ಲೇ ಬರುತ್ತೆ. ಅವರೇ ಈ ಒಂದು ಸಚಿವರಾಗಿದ್ದಾರೆ. ಈ ಹಿಂದೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಪರ್ಸೆಂಟೇಜ್ ಸರ್ಕಾರ ಇದೆ. ಯಾವ ರೀತಿಯಾಗಿ ಪರ್ಸೆಂಟೇಜ್ ಇದೆ ಅಂಥೇಳಿ ರೇಟ್ ಕಾರ್ಡ್ ಅನ್ನು ಖುದ್ದು ಪ್ರಿಯಾಂಕ್ ಖರ್ಗೆ ಅವರು ರಿಲೀಸ್ ಮಾಡಿದ್ರು. ಇದೀಗ ಅವರದೇ ಒಂದು ಕ್ಷೇತ್ರದಲ್ಲಿ ಅವರದೇ ಅಧಿಕಾರಿಗಳು ಯಾವ ರೀತಿಯಾಗಿ ಡೀಲ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಪಬ್ಲಿಕ್ ಟಿವಿಗೆ ಸಿಕ್ಕಂತಹ ಈ ಒಂದು ಸಾಕ್ಷ್ಯ ನೋಡಿದ್ರೆ
ಕೇವಲ ತಳ ಹಂತದಲ್ಲೇ ಸುಮಾರು 13%ನಷ್ಟು ಕಮಿಷನ್ ಕೊಡಬೇಕಾದಂತಹ ಪರಿಸ್ಥಿತಿ ಈಗ ಸದ್ಯ ಗುತ್ತಿಗೆದಾರರಾಗಿದೆ. ಹೀಗಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿಯಾದಂತಹ ಕ್ರಮ ತೆಗೆದುಕೊಳ್ತಾರೆ, ನಿಜಕ್ಕೂ ಕೂಡ ಅಲ್ಲಿ ಒಂದಿಷ್ಟು ಅಂದ್ರೆ ಡಬಲಿ ಕೂಡ 3% ಈ ಒಂದು ಕಮಿಷನ್ ಪಡಿತಾರೆ ಅಂತ ಹೇಳಿ ಆರೋಪ ಕೂಡ ಮಾಡಲಾಗಿದೆ. ಅಂದ್ರೆ ಈ ಒಂದು ಕಮಿಷನ್ ದಂಧೆ ಕೇವಲ PDO JE ಡಬಲಿಗೆ ಮಾತ್ರ ನಿಂತಿದೆಯಾ ಅಥವಾ ವಿಧಾನಸೌಧಕ್ಕೂ ಹೋಗಿ ಮುಟ್ಟುತ್ತಾ ಇದೆಯಾ ಎಂಬುದರ ಬಗ್ಗೆ ಖುದ್ದು ಪ್ರಿಯಾಂಕ್ ಖರ್ಗೆ ಅವರು ತನಿಖೆ ಮಾಡಿಸಬೇಕಾಗಿದೆ. ಥ್ಯಾಂಕ್ ಯು ಪ್ರವೀಣ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಮೇ ಬಿ ಅದು ಆಗಿರುತ್ತೆ ಅಂತ ಅನ್ಸುತ್ತೆ. ವಿಧಾನಸೌಧದ ತನಕನೂ ಹೋಗಿರುತ್ತೆ, ಫೈಲೆಲ್ಲ ಕ್ಲಿಯರ್ ಆಗಬೇಕಲ್ಲ. ಸಣ್ಣ ಸಣ್ಣ ಅಮೌಂಟ್ ಆದರೆ ಇಲ್ಲಿಲ್ಲೇ ನಡೆಯುತ್ತೆ, ದೊಡ್ಡ ದೊಡ್ಡ ಅಮೌಂಟ್ ಆದರೆ ವಿಧಾನಸೌಧದ ತನಕನೂ ಹೋಗಿರುತ್ತೆ.